ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್ ಮೇಡಮ್, ಕೆನ್ನೆಗೆ ಅಷ್ಟನ್ನೇ ತಾಕಿಲ್ಲ. ನೀವ್ ನೋಡಿದ್ರೆ ನಾಳೆನೇ ಮದ್ವೆ ಆಗೋ ಹುಡ್ಗನ್ ತರ ಎರಡು ಕೆನೆಗೆ ಹರ್ಸನ್ನ ರಾಚ್ಕೋಬಿಟ್ಟಿದ್ದೀರಾ. ಹುಡುಗಿ ರೆಡಿ ಇದ್ರೆ ನಾಳೆ ಮದುವೆ ಆಗಕ್ಕೆ ನಾನು ರೆಡಿನೇ, ಅದಕ್ಕೆ ಹಚ್ಕೊಂಡೆ. ಅರ್ಶನದ ಬಗ್ಗೆ ಮಾತಾಡ್ತಿದ್ರೆ ನಿಮ್ ಕೆನ್ನೆ ಯಾಕೆ ಕೆಂಪಾಗ್ತಿದೆ? ನಾನ್ ನಮ್ ಹುಡುಗಿ ಬಗ್ಗೆ ಮಾತಾಡ್ತಿದ್ರೆ ನೀವ್ ಯಾಕೆ ನಾಚ್ಕೋತಿದ್ದೀರಾ? ಆದ್ರೂ ನಿಮ್ ಮುಖ ಖಾಲಿ ಖಾಲಿ ಅನ್ನಿಸ್ತಿದೆ. ಒಂದ್ ಚೂರು ಅರ್ಶನ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದಾ? ಹಾಗಾದ್ರೆ ಹೋಗಿ ಕನ್ನಡಿ ನೋಡ್ಕೊಂಡ್ ಬರ್ತೀನಿ ಬಿಡಿ. ನೀನು ಯಾಕೆ ಹಚ್ಚಿಲ್ಲ ಅಂತ ಹೇಳಲೇ ಇಲ್ಲ. ನನ್ ಹುಡ್ಗ ಬಂದ್ ಹಚ್ತಾನೆ ಅಂತ ಕಾಯ್ತಾ ಇದ್ದೆ, ಆದ್ರೆ ಅವ್ನ್ ಇನ್ನೂ ಹಚ್ಚೇ ಇಲ್ಲ. ಅವ್ನ್ ಎಲ್ಲಿದ್ದಾನೆ ಅಂತ ನೀವೇನಾದ್ರೂ ನೋಡಿದ್ರಾ? ನಿಮ್ ಹುಡುಗ ನಿಮ್ ಹತ್ರದಲ್ಲೇ ಇದೇನೆ ಅಂತ ಅನಿಸ್ತಿದೆ. ಹೌದಾ? ಯಾರು ಕಾಣಿಸ್ತಾನೆ ಇಲ್ಲ. ಹೌದಾ? ಸರ್, ನನ್ಗೆ ಹೀಗೆಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ. ನಂಗೂ ಆಟ ಆಡ್ಸೋ ಹುಡುಗಿರಂದ್ರೆ ಇಷ್ಟ ಇಲ್ಲ. ಬೇಡ ಮತ್ತೆ ಯಾಕೆ ಅಡ್ಡ ಹಾಕಿದ್ರ? ಜಾಗ ಬಿಡಿ, ನಾನು ಹೋಗ್ತೀನಿ. ಹಾ, ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ? ನಿಮ್ ಕೆನ್ನೆ ಕೊಡಿ. ಸರ್, ನಾನು ಅದಕ್ಕೆಲ್ಲ ಇನ್ನೂ ರೆಡಿ ಇಲ್ಲ. ಈಗ ನಿಮ್ ಕೆನ್ನೆ ಪರ್ಫೆಕ್ಟ್ ಆಗಿ ಕಾಣ್ತಿದೆ. ನಾನು ನಮ್ಮ ಹುಡುಗನಿಂದ ಅರ್ಶನ ಹಚ್ಚಿಸ್ಕೋಬೇಕಂತ ಇದ್ದೆ, ನೀವ್ಯಾಕೆ ಹಚ್ಚಿದ್ರಿ? ನೀನ್ ನನ್ನ ಹುಡುಗನ? ಏನೋ ಗೊತ್ತಿಲ್ಲಪ್ಪ, ನಾಳೆ ಉತ್ತರ ಸಿಗ್ಬೋದೇನೋ. ನಾಳೆ ಉತ್ತರ ಸಿಗ್ಬೋದು. ತಿರ್ಗಲ್ಲ. ಸರ್ ನಿಂತ್ಕೊಳ್ಳಿ ಸರ್, ಇದು ಮೋಸ ಸರ್. ರೀ, ಮೋಸ ಆಗಿದ್ರೆ ಕಂಪ್ಲೇಂಟ್ ಕೊಡ್ರಿ, ಬಟ್ ನಿಮ್ಮ ಅಕ್ಕನ ಹತ್ರ ಬೇಡ. ಹೌದಾ? ಹಾಗಾದ್ರೆ ನಮ್ಮ ಅಕ್ಕನ ಹತ್ರನೇ ಕಂಪ್ಲೇಂಟ್ ಕೊಡ್ತೀನಿ. ರೀ, ಕಂಪ್ಲೇಂಟ್ ಕೊಟ್ರೆ ಬೇಲ್ ಆಗೋ ಕಡೆ ಕೊಡ್ಬೇಕು. ನಿಮ್ಮ ಅಕ್ಕನ ಹತ್ರ ಮಾತಾಡಕ್ಕೆ ಆಗಲ್ಲ. ಹೆದ್ರು ಪುಕ್ಲ. ಹೆದರ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಬಿಡಿ. ಏನಂದ್ರಿ? ಇನ್ನೊಂದ್ಸಲ ಹೇಳಿ. ಇದಕ್ಕೂ ಉತ್ತರ ನಾಳೆ ಸಿಗುತ್ತೆ, ಒನ್ಸ್ ಫಾರ್ ಆಲ್. ಹೋಗಿ ಸರ್ ನೀವು. ಹೋಗ್ತಿದ್ದೆ ರೀ, ನೀವೇ ಕರೆದಿದ್ದು. ಹೋಗಿ ಸುಮ್ನೆ. ಇದ್ಯಾಕ್ರಿ ಹಿಂಗ ಆಡ್ತಿದ್ದೀರಾ? ತಲೆ ಕೆಟ್ಟೋಗಿದೆ. ಇತ್ತೀಚೆಗೆ ನಂಗೂ ಕೆಟ್ಟೋಗಿದೆ. ಯಾವ ಕಾರಣಕ್ಕೋ ಇವಾಗ ಗೊತ್ತಾಗಿದೆ ಬಿಡಿ. ಅಯ್ಯೋ, ಹೆಣ್ಮಕ್ಳು ಕೈ ತುಂಬಾ ಬಳೆ ಹಾಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣುತ್ತಲ್ಲ. ಅದ್ರ ಸದ್ದೆ ನಮ್ಗೊಂಥರ ಸಂಗೀತ ಇದ್ದಂಗೆ, ಏನಂತೀರಾ? ಅಲ್ಲೇನೆ ಕರುನಾಡ ಕಣ್ಮಣಿ